ಇನ್ನೊಂದು ಫಂಕ್ಷನ್ ತಗೊಂಡಿದ್ದೀನಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ, ದಟ್ ಈಸ್ ಕಾಲ್ಡ್ ಐಡೆಂಟಿಟಿ ಫಂಕ್ಷನ್. ಇದು ಐಡೆಂಟಿಟಿ ಫಂಕ್ಷನ್ ಆಗುತ್ತೆ. ಈ ತರನು ಕೇಳ್ಬೋದು ನಿಮ್ಗೆ, ಚೆಕ್ ದ ಐಡೆಂಟಿಟಿ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಡಿಸ್ಕಸ್ ದ ಐಡೆಂಟಿಟಿ ಫಂಕ್ಷನ್ಸ್ ಈಸ್ ಕಂಟಿನ್ಯೂಟಿ ಅಂತ ಕೂಡ ಕೇಳಬಹುದು ನಿಮ್ಗೆ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ಕೊಟ್ಟಿದ್ದಾನೆ ಅವನು. ನೋಡಿ ಈಗ ಇದನ್ನೇ ಯಾವ ತರ ತಗೊಳ್ಳೋದು, ಈಗ ಲೆಟ್ ಸಿ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ಳೋದು. ಸಿ ಇಸ್ ದ ರಿಯಲ್ ನಂಬರ್. ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ಕೊಟ್ಟಿದ್ದಾನೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್. ಸೊ ಹಾಗಾದ್ರೆ ಯಾವ ಪಾಯಿಂಟ್ ಅಲ್ಲಿ ಚೆಕ್ ಮಾಡ್ಬೇಕು ನೀವು? ಸಿ ನಲ್ಲಿ ಎಫ್ ಆಫ್ ಸಿ ಈಕ್ವಲ್ ಟು ಬರುತ್ತೆ, ಸಿ ನ ಬರುತ್ತೆ. ಯಾಕಂದ್ರೆ ರೀಪ್ಲೇಸ್ ಮಾಡ್ತೀರಾ ಸಿಗೆ, ಸಿ ರಿಪ್ಲೇಸ್ ಎಕ್ಸ್ ರಿಪ್ಲೇಸ್ ಟು ಸಿ ಮಾಡಿದ್ರೆ ಸಿ ಬರುತ್ತೆ. ಇದು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಲಿಮಿಟ್ ಚೆಕ್ ಮಾಡ್ತೀರಾ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್. ಸೊ ದಟ್ ಈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂದ್ರೆ ಯಾವ್ದು ಫಂಕ್ಷನ್? ಎಕ್ಸ್ ತಗೋತೀರಾ, ಹೌದಲ್ಲ? ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್, ಎಕ್ಸ್ ರಿಪ್ಲೇಸ್ ಟು ಸಿ ತಗೊಂಡ್ರೆ ಸಿ ನೇ ಬರುತ್ತೆ. ಸೊ ಎರಡು ಈಕ್ವಲ್ ಆಯ್ತು. ಸೊ ದೇರ್ ಫಾರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಸಿ ಗೆ ಈಕ್ವಲ್ ಆಗುತ್ತೆ. ದೇರ್ ಫಾರ್ ಎಫ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ಸಿ ಬಿಲಾಂಗ್ಸ್ ಟು ಆರ್ ಅಂತ ಬರೀಬಹುದು. ಅರ್ಥ ಇದೆ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಇದು ಐಡೆಂಟಿಟಿ ಫಂಕ್ಷನ್. ನೆಕ್ಸ್ಟ್ ಒನ್ ಕಾನ್ಸ್ಟೆಂಟ್ ಫಂಕ್ಷನ್. ಕಾನ್ಸ್ಟೆಂಟ್ ಅಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಬರುತ್ತೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಅಂತ ಈ ತರನು ಕೊಡಬಹುದು. ಚೆಕ್ ದ ಕಂಟಿನ್ಯೂಟಿ ಆಫ್ ದ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಕೂಡ ನಿಮಗೆ ಕೊಡೋ ಚಾನ್ಸಸ್ ಇರುತ್ತೆ. ಈ ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಇಲ್ಲೂ ಕೂಡ ಸೇಮ್ ಅದೇ ತರ ತಗೋತೀರಾ. ಲೆಟ್ ಸಿ ಬಿಲಾಂಗ್ಸ್ ಟು ಕಾನ್ಸ್ಟೆಂಟ್ ಫಂಕ್ಷನ್ ಎಲ್ಲ ರಿಯಲ್ ನಂಬರ್ ಫಾರ್ ಎಲ್ಲ ರಿಯಲ್ ನಂಬರ್ ಕಂಟಿನ್ಯೂಟಿ ಆಗುತ್ತೆ ಇರುವಂತ. ಸಿ ಬಿಲಾಂಗ್ಸ್ ಟು ಆರ್. ಸೊ ಫಸ್ಟ್ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ. ಹಾಗಾದ್ರೆ ವ್ಯಾಲ್ಯೂ ಚೆಕ್ ಮಾಡ್ತೀರಾ. ಏನು ಯಾವ ಪಾಯಿಂಟ್ ಅಲ್ಲಿ ಚೆಕ್ ಮಾಡಬೇಕು? ಸಿ ನಲ್ಲಿ ಚೆಕ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಕೆ ಆದ್ಮೇಲೆ ಎಫ್ ಆಫ್ ಸಿ ಕೂಡ ಕೆ, ಚೇಂಜೇ ಆಗೋದಿಲ್ಲ ನಿಮ್ಗೆ. ಕೆಲವರು ಏನ್ ಮಾಡಿದ್ರು ಚೇಂಜ್ ಆಗೋದಿಲ್ಲ, ಏನ್ ಮಾಡಿದ್ರು ಅರ್ಥನೂ ಮಾಡ್ಕೊಳ್ಳೋದಿಲ್ಲ, ಎಷ್ಟು ಏನ್ ಬೈದ್ರು ಅಷ್ಟೇ. ಅದೇ ತರ ಕಾನ್ಸ್ಟೆಂಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ, ಎಫ್ ಆಫ್ ಸಿ ಕೆನೆ ಬರುತ್ತೆ ನಿಮಗೆ. ಎಫ್ ಆಫ್ 1 ಕೆನೆ, ಎಫ್ ಆಫ್ 2 ಕೆ, ಎಫ್ ಆಫ್ 3 ಕೆನೆ ಬರುತ್ತೆ. ಲಿಮಿಟ್ ಚೆಕ್ ಮಾಡ್ತೀರಾ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂದ್ರೆ ಯಾವ್ದು? ಕೆ ಅಂತ ಹೇಳ್ತೀರಾ. ಲಿಮಿಟ್ ಎಕ್ಸ್ ರಿಪ್ಲೇಸ್ ಟು ಸಿ ರಿಪ್ಲೇಸ್ ಮಾಡ್ಬೇಕು. ಅಲ್ಲಿ ಎಕ್ಸ್ ಇಂಡಿಪೆಂಡೆಂಟ್ ಆಫ್ ಲಿಮಿಟ್ ಇದು ಫಂಕ್ಷನ್. ಹಾಗಾಗಿ ಎಕ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ ಇದು. ಸೊ ಹಾಗಾಗಿ ಏನಾಗುತ್ತೆ, ಎಕ್ಸ್ ಇದ್ರ ತಾನೆ ನೀವು ಸಿ ನ ರಿಪ್ಲೇಸ್ ಮಾಡೋದು, ಎಕ್ಸ್ ಇಲ್ಲ, ಹಾಗಾಗಿ ಕೆ ಆಗೇ ಬರುತ್ತೆ. ಎರಡು ಕೂಡ ಈಕ್ವಲ್ ಇದೆ ನೋಡಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಸಿ. ದೇರ್ ಫಾರ್ ಎಫ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ಸಿ ಬಿಲಾಂಗ್ಸ್ ಟು ಆರ್ ಅಂತ ಕೂಡ ಬರೀಬಹುದು ನೀವು. ಸೊ ಹಾಗಾಗಿ ಈ ತರ ಫಂಕ್ಷನ್ಸ್ ನ ನೀವು ಟೂ ಟೈಪ್ಸ್ ಅಲ್ಲಿ ಸಾಲ್ವ್ ಮಾಡಿದೀನಿ ನಾನು. ಫಸ್ಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್, ನೆಕ್ಸ್ಟ್ ಒನ್ ಏನ್ ಮಾಡಿದೀನಿ ಈ ತರ ಕೊಟ್ಟಾಗ, ಜನರಲ್ ಆಗಿ ಕೊಟ್ಟಾಗ ಯಾವ ತರ ಟ್ರೈ ಮಾಡೋದು ಅಂತ ಮತ್ತೆರಡು ಹೋಮ್ ವರ್ಕ್ ಕೊಟ್ಟಿದ್ದೀನಿ, ಅವೆರಡೂ ನೀವು ಇದು ಮಾಡಿ. ನೆಕ್ಸ್ಟ್ ಇನ್ನೊಂದರ ಪ್ರಾಬ್ಲಮ್ಸ್ ಬರ್ತವೆ. ಸೊ ಅದನ್ನ ಯಾವ ತರ ನಾವು ಟ್ರೈ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ಇದು ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಡಿಫೈನ್ಡ್ ಬೈ, ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಡಿಫೈನ್ಡ್ ಬೈ, ಅಥವಾ ಎಕ್ಸಾಮ್ ಇದೇ ತರ ಇದನ್ನೇ ತಗೊಳ್ಳೋಣ ಕ್ವಶನ್. ಡಿಸ್ಕಸ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಟಿ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಟೈಪ್ 3 ಇದು, ಇವೆಲ್ಲ ಟೈಪ್ 3 ನಲ್ಲಿ ಬರುವಂತ ಕ್ವಶನ್ಸ್. ಟೈಪ್ 1, ಟೈಪ್ 2, ಈ ಟೈಪ್ 3 ಈ ತರ ಬಂದಾಗ ಯಾವ ತರ ಸಾಲ್ವ್ ಮಾಡೋದು ಅಂತ ನಾನು ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡಿ ಇಲ್ಲಿ ಎಕ್ಸ್ ಪ್ಲಸ್ 2 ಇಫ್ ಏನ್ ಕೊಟ್ಟಿದ್ದಾನೆ, ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 1, ಎಕ್ಸ್ ಮೈನಸ್ 2 ಇಫ್ ಎಕ್ಸ್ ಈಸ್ ಗ್ರೇಟರ್ ದನ್ 1 ಅಂತ ಕೊಟ್ಟಿದ್ದಾನೆ. ಎಕ್ಸ್ ಈಸ್ ಗ್ರೇಟರ್ ದನ್. ಇನ್ ಕ್ಲಾಸ್ 1 ಅಲ್ಲಿ ನಾನು ಜಸ್ಟ್ ಕಂಟಿನ್ಯೂಟಿ ಅಂದ್ರೆ ಏನು, ಯಾವ ತರ ಅದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇರುತ್ತೆ, ಮ್ಯಾಥಮೆಟಿಕಲ್ ಅಪ್ರೋಚ್ ಯಾವ ತರ ಇರುತ್ತೆ ಅಂತ ನಾನು ಮಾಡಿದ್ದೆ. ಅದು ನಾನೇ ಇನ್ ಜನರಲ್ ಆಗಿ ತಗೊಂಡಿರೋಂತ ಎಕ್ಸಾಂಪಲ್ಸ್ ಅವು. ಸೊ ಅದ್ರಲ್ಲಿ ಯಾವ್ದೋ ನೀವು ನೋಟ್ಸ್ ಮಾಡಿ ಸೆಂಡ್ ಮಾಡೋದು, ಅದನ್ನ ಜಸ್ಟ್ ಅಬ್ಸರ್ವ್ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಕ್ಲಾಸ್ 2 ಇಂದ ನಿಮ್ಗೆ NCERT ಪ್ರಾಬ್ಲಮ್ಸ್ ಅಲ್ಲಿ ಇರೋಂತ ಪ್ರಾಬ್ಲಮ್ಸ್ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇವು ನಿಮ್ಗೆ ಎಕ್ಸಾಮ್ ವ್ಯೂ ಪಾಯಿಂಟ್ ಆಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವುಗಳ ನೋಡ್ಕೊಳ್ಳಿ. ಈಗ ನೋಡಿ ಟೈಪ್ 3 ನಲ್ಲಿ ಯಾವ ತರ ಮಾಡೋದು. ಈಗ ಅವನು ಫಂಕ್ಷನ್ ಏನ್ ಮಾಡಿದಾನೆ, ಕಾರ್ನರ್ ಮಾಡಿದಾನೆ. ಏನು ಬೇರೆ ಬೇರೆ ತರ ಡಿಫೈನ್ ಮಾಡ್ತಾ ಇದ್ದಾನೆ. ಎಕ್ಸ್ ಲೆಸ್ ದನ್ 1 ಅಲ್ಲೇ ಬೇರೆ ಫಂಕ್ಷನ್, ಎಕ್ಸ್ ಗ್ರೇಟರ್ ದನ್ 1 ಅಲ್ಲೇ ಬೇರೆ ಫಂಕ್ಷನ್. ಹಾಗಾಗಿ ಎರಡು ನೋಡಿ, ನಿಮ್ಗೆ ಹಿಂದೆ ನಿಮ್ಗೆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದೇ ಒಂದು ನಿಮ್ಗೆ ಏನ್ ಮಾಡ್ತಾನೆ ಫಂಕ್ಷನ್ಸ್ ಕೊಟ್ಟಿರ್ತಾನೆ. ಹಾಗಾಗಿ ಡೈರೆಕ್ಟ್ ನಾವು ಲಿಮಿಟ್ ಚೆಕ್ ಮಾಡ್ತೀವಿ. ಬಟ್ ಇಲ್ಲಿಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನ್ ಮಾಡ್ತಾನೆ, ಎರಡು ಕಡೆ ಬೇರೆ ಬೇರೆ ಚೇಂಜ್ ಮಾಡ್ತಾ ಇದ್ದೆ ನಾನು, ಫಂಕ್ಷನ್ಸ್ ಚೇಂಜ್ ಮಾಡ್ಬಿಡ್ತಾನೆ. ಲೆಸ್ ದನ್ 1 ಅಲ್ಲಿ ಬೇರೆ ಫಂಕ್ಷನ್, ಗ್ರೇಟರ್ ದನ್ 1 ಅಲ್ಲಿ ಬೇರೆ ಫಂಕ್ಷನ್ಸ್. ಈ ತರ ಇದ್ದಾಗ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್, ಸೊ ಅಟ್ ಯಾವ ಪಾಯಿಂಟ್ ಅಲ್ಲಿ ಚೆಕ್ ಮಾಡ್ಬೇಕು ಇದನ್ನ. ಸೊ ಅಟ್ ಎಕ್ಸ್ ಈಕ್ವಲ್ ಟು ನೋಡಿ ಎಕ್ಸ್ ಪ್ಲಸ್ 2 ಇಫ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1, ಎಕ್ಸ್ ಮೈನಸ್ 2 ಇಫ್ ಎಕ್ಸ್ ಇಸ್ ಗ್ರೇಟರ್ ದನ್ 1 ಅಂತ ಕೊಟ್ಟಿದ್ದಾನೆ. ಅಟ್ ಎಕ್ಸ್ ಈಕ್ವಲ್ ಟು
ಟೆಕ್ಸ್ ಈಕ್ವಲ್ ಟು ಪರ್ಟಿಕ್ಯುಲರ್ ಪಾಯಿಂಟ್ ಕೊಟ್ಟಿಲ್ಲ, ಫಾರ್ ಆಲ್ ರಿಯಲ್ ನಂಬರ್ಸ್ ಅಂತ ಅರ್ಥ ಇಲ್ಲಿ. ಸೊ ಎಲ್ಲಾ ಪಾಯಿಂಟ್ ಅಲ್ಲೂ ನಾವು ಕಂಟಿನ್ಯೂಟಿನ ಚೆಕ್ ಮಾಡ್ಬೇಕಾಗತ್ತೆ. ಸೊ ಈ ತರ ಬಂದಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ನೋಡಿ ಈಗ ನಾವು ಕಂಟಿನ್ಯೂಟಿನ ಚೆಕ್ ಮಾಡ್ಬೇಕು. ಟೆಕ್ಸ್ ಈಕ್ವಲ್ ಟು 1 ಆಗ್ಬಿಟ್ರೆ ಈಸಿ ಆಗ್ತಿತ್ತು. ಇದು ಲೆಸ್ ದನ್ 1 ಅಲ್ಲಿ ಚೆಕ್ ಮಾಡ್ಬೇಕು. ಸೊ ಗ್ರೇಟ್ LHL ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ ಈಕ್ವಲ್ ಟು 1 ಅಲ್ಲಿ ಚೆಕ್ ಮಾಡ್ಬೋದಾಯ್ತು. ಸೊ ಈ ತರ ಬಂದಾಗ ನಿಮಗೆ 3 ಕೇಸಸ್ ಬರುತ್ತೆ. ಸೊ ಏನು, ಸೊ ಈಗ ನೋಡಿ ಇಲ್ಲಿ ಈ ತರ ಕೊಟ್ಟಿದ್ದಾನೆ ಅವನು. ಯಾವ ತರ ಕೊಟ್ಟಿದ್ದಾನೆ, ಸೊ ಇದು ಎಕ್ಸ್ ಈಕ್ವಲ್ ಟು 1 ಇದು ಆಕ್ಚುಲಿ ಎಕ್ಸ್ ಲೆಸ್ ದ್ಯಾನ್ 1 ಈ ಕಡೆ ಬಂದ್ರೆ ಇದು ಎಕ್ಸ್ ಗ್ರೇಟರ್ ದ್ಯಾನ್ 1. ನೋಡಿ ಇಲ್ಲಿರೋ ಒಂದು ಎಕ್ಸ್ ಲೆಸ್ ದ್ಯಾನ್ ಅಲ್ಲಿ ಫಂಕ್ಷನ್ ಎಕ್ಸ್ ಪ್ಲಸ್ 2 ಅಂತ ಹೇಳ್ತಾನೆ. ಈ ಕಡೆಗೆ ಮೂವ್ ಆದ್ರೆ ನೀವು ಎಕ್ಸ್ ಪ್ಲಸ್ 2 ಅಂತ ಹೇಳ್ತಾನೆ. ಈ ಕಡೆಗೆ ಮೂವ್ ಆದ್ರೆ ಯಾವ ಫಂಕ್ಷನ್ ಇದು ಎಕ್ಸ್ ಮೈನಸ್ 2 ಅಂತ ಹೇಳ್ತಾನೆ, ತಗೋತಾನೆ. ಎಕ್ಸ್ ಈಕ್ವಲ್ ಟು 1 ಅಲ್ಲಿ ಫಂಕ್ಷನ್ ಕೂಡ ಯಾವ್ದಾಗುತ್ತೆ ಎಕ್ಸ್ ಪ್ಲಸ್ 2 ನೇ ಆಗುತ್ತೆ ಅಂತ ತಗೋತಾನೆ. ಈಗ ನೀವು ಈ ಕಡೆ ಎಲ್ಲಾ ಪಾಯಿಂಟ್ ಅಲ್ಲೂ ನೀವು ಕಂಟಿನ್ಯೂಟಿ ಚೆಕ್ ಮಾಡಬೇಕು, ಈ ಕಡೆ ಎಲ್ಲಾ ಪಾಯಿಂಟ್ ಅಲ್ಲೂ ಕೂಡ ಕಂಟಿನ್ಯೂಟಿ ಚೆಕ್ ಮಾಡಬೇಕಾಗುತ್ತೆ, ಮತ್ತೆ ಎಕ್ಸ್ ಈಕ್ವಲ್ ಟು 1 ಅಲ್ಲೂ ಕೂಡ ಕಂಟಿನ್ಯೂಟಿ ಚೆಕ್ ಮಾಡಬೇಕಾಗುತ್ತೆ. ಟೈಪ್ 3 ನಲ್ಲಿ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಇದನ್ನ ಏನಾದ್ರೂ ಎಕ್ಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ರೆ ತುಂಬಾ ಈಸಿ ಆಗ್ತಿತ್ತು. ಏನು ಲಿಮಿಟ್ ಚೆಕ್ ಮಾಡ್ತೀರಿ, ಲಿಮಿಟ್ ಚೆಕ್ ಮಾಡ್ಬೇಕಿದ್ರೆ ಏನ್ ಮಾಡ್ತಿದ್ವಿ ನಾವು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್. ಯಾಕೆಂದ್ರೆ ಎಕ್ಸ್ ಈಕ್ವಲ್ ಟು ನೋಡಿ ಜಸ್ಟ್ ಪರ್ಟಿಕ್ಯುಲರ್ ಪಾಯಿಂಟ್ ಕೊಟ್ರೆ ಈಸಿ ಇದು. ಎಕ್ಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ರೆ ಫಾರ್ ಎಕ್ಸಾಂಪಲ್, ಸೊ ಏನ್ ಮಾಡ್ತೀವಿ, ಎಕ್ಸ್ ಈಕ್ವಲ್ ಟು 1 ಅಂತ ಏನಾದ್ರು ಕೊಟ್ಟಿದ್ರೆ ಇದನ್ನ ಸೊ ಲಿಮಿಟ್ ಚೆಕ್ ಮಾಡ್ತೀವಿ. ಏನು, ಸೊ ನೋಡಿ ಎಕ್ಸ್ ಈಕ್ವಲ್ ಟು 1 ಅಂದ್ರೆ ಇಲ್ಲಿ ತಗೋತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೊಂಡಾಗ ಆಗ ಈಗ ನೋಡಿ ಡೈರೆಕ್ಟ್ ಲಿಮಿಟ್ ಚೆಕ್ ಮಾಡಬಾರ್ದು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡ್ಬೇಕು, LHL ಚೆಕ್ ಮಾಡ್ಬೇಕು. ಏನು ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲೆಸ್ ದ್ಯಾನ್ 1 ಅಂತ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲೆಸ್ ದ್ಯಾನ್ 1. ಈ ಕಡೆ ಬಂದಾಗ ಫಂಕ್ಷನ್ ಯಾವ್ದು ಎಕ್ಸ್ ಪ್ಲಸ್ 2. ಸೊ ಏನ್ ಬರುತ್ತೆ ಎಕ್ಸ್ ಪ್ಲಸ್ 2 ತಗೊಂಡ್ರೆ ಎಕ್ಸ್ ಗೆ 1 ಅಪ್ಲೈ ಮಾಡಿದ್ರೆ 3 ಬರುತ್ತೆ. ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡ್ತೀರಾ, ಏನ್ ಬರುತ್ತೆ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ ಗ್ರೇಟರ್ ದ್ಯಾನ್ 1. ಫಂಕ್ಷನ್ ಯಾವ್ದು ಎಕ್ಸ್ ಗ್ರೇಟರ್ ದ್ಯಾನ್ 1 ಅಲ್ಲಿ ಎಕ್ಸ್ ಮೈನಸ್ 2 ತಗೋತೀರಾ. ಸೊ ಅಲ್ಲಿಗೆ ಏನ್ ಬರುತ್ತೆ, ನೀವು 1 ರಿಪ್ಲೇಸ್ ಮಾಡಿದಾಗ 1 ಮೈನಸ್ 2 ಅಂದ್ರೆ ಮೈನಸ್ 1 ಬರುತ್ತೆ. LHL ಇಸ್ ನಾಟ್ ಈಕ್ವಲ್ ಟು ಸೊ RHL is not equal to RHL. So therefore given function is not continuous at x equal to 1. 1 ನಲ್ಲಿ ಇದು ಕಂಟಿನ್ಯೂಸ್ ಆಗೋದಿಲ್ಲ, ಯಾಕೆಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ನಿಮ್ಗೆ ಈಕ್ವಲ್ ಆಗೋದಿಲ್ಲ. ಹಾಗಾಗಿ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಈ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಆದ್ರೆ ನಿಮ್ಗೆ ಕಂಟಿನ್ಯೂಟಿನಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಅರ್ಥ ಆಯ್ತದೆ ಅನ್ಕೋತೀನಿ ನಾನು. ಬಟ್ ಇಲ್ಲಿ ಏನ್ ಮಾಡಿದ್ದೇನೆ ಅವನು ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ ಟು 1 ಅಂತ ಕೊಟ್ಟರೆ ನೋಡಿ ಇಷ್ಟೇ, ವೆರಿ ಸಿಂಪಲ್. ಇದು ನಿಮ್ಗೆ ರೈಟ್ ಮತ್ತೆ ಲೆಫ್ಟ್ ಈಕ್ವಲ್ ಆಗ್ತಾ ಇಲ್ಲ, ಹಾಗಾಗಿ ನಾಟ್ ಕಂಟಿನ್ಯೂಸ್ ಅಂತ ಬರೀಬಹುದಾಗಿತ್ತು. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೆಸ್ ದ್ಯಾನ್ 1 ಅಲ್ಲಿ ಎಲ್ಲಾ ಪಾಯಿಂಟ್ ಅಲ್ಲೂ ಚೆಕ್ ಮಾಡಿ ಕಂಟಿನ್ಯೂಸ್ ನ, ಗ್ರೇಟರ್ ದ್ಯಾನ್ 1 ಅಲ್ಲಿ ಎಲ್ಲಾ ಪಾಯಿಂಟ್ ಅಲ್ಲೂ ಚೆಕ್ ಮಾಡಿ. ನೋಡಿ ಲೆಸ್ ದ್ಯಾನ್ 1 ಅಂತ ಹೇಳಿದ್ರೆ ಯಾವ್ದೆಲ್ಲ ಬರುತ್ತೆ, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 1 ಅಂದ್ರೆ ಸೊ ಪಾಯಿಂಟ್ 2, 3, 4 ಎಲ್ಲರಲ್ಲೂ ಚೆಕ್ ಮಾಡಿ ಅಂತ, ಎಲ್ಲರಲ್ಲೂ ಕಂಟಿನ್ಯೂಸ್ ಆಗಿ ಆಗುತ್ತೆ ನಿಮಗೆ. ಬಟ್ ಫಂಕ್ಷನ್ ಲೆಸ್ ದ್ಯಾನ್ 1 ಅಂದ್ರೆ 0, ಲೆಸ್ ದ್ಯಾನ್ 1 ಅಂದ್ರೆ ಯಾವ್ದು ಬರುತ್ತೆ ನಿಮಗೆ 0, ಅಲ್ಲಿ 0.5 ಎಲ್ಲ ಬರುತ್ತೆ ಬಿಡಿ. ಸೊ 0 ಏನ್ ಬರುತ್ತೆ 2 0 ನೆಕ್ಸ್ಟ್ -1 -2 ಈ ತರ ಬರುತ್ತೆ ನಿಮ್ಗೆ. ಲೆಸ್ ದ್ಯಾನ್ 1 ಅಂದ್ರೆ 0 ಬರುತ್ತೆ, ಈ ಕಡೆ -1 ಬರುತ್ತೆ, -2 -3 ಈ ಕಡೆ ಎಲ್ಲಾ ಪಾಯಿಂಟ್ ಅಲ್ಲೂ ಚೆಕ್ ಮಾಡಬೇಕು. ಗ್ರೇಟರ್ ದ್ಯಾನ್ 1 ಅಲ್ಲಿ ಎಲ್ಲಾ ಪಾಯಿಂಟ್ ಅಲ್ಲೂ ಚೆಕ್ ಮಾಡಬೇಕು. ಗ್ರೇಟರ್ ದ್ಯಾನ್ 1 ಅಂತ ಹೇಳಿದ್ರೆ ಏನ್ ಬರುತ್ತೆ ನಿಮ್ಗೆ -2, 3, 4 ಈ ತರ ಎಲ್ಲಾ ಪಾಯಿಂಟ್ ಅಲ್ಲೂ ಕೂಡ ಚೆಕ್ ಮಾಡಬೇಕು ಅಂತ ಅರ್ಥ. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಾವು ಎಲ್ಲಾ ಪಾಯಿಂಟ್ ಅಲ್ಲೂ ಚೆಕ್ ಮಾಡಕ್ ಆಗೋದಿಲ್ಲ. ಬಟ್ ಲೆಸ್ ದ್ಯಾನ್ 1 ಅಲ್ಲಿ ಅಂದ್ರೆ ಈ ಎಲ್ಲಾ ಪಾಯಿಂಟ್ ಅಲ್ಲೂ ಫಂಕ್ಷನ್ ಇದನ್ನ ತಗೋಬೇಕು. ಗ್ರೇಟರ್ ದ್ಯಾನ್ 1 ಅಂತ ತಗೋಬೇಕಿದ್ರೆ ಫಂಕ್ಷನ್ ಎಲ್ಲಾ ಪಾಯಿಂಟ್ ಅಲ್ಲೂ ನೀವು ಇದನ್ನೇ ತಗೋಬೇಕಾಗುತ್ತೆ. ಮತ್ತೆ ಈಕ್ವಲ್ ಟು 1 ಅಲ್ಲೂ ಕೂಡ ಚೆಕ್ ಮಾಡ್ಬೇಕು ನೀವು. ಸೊ ಹಾಗಾಗಿ ನೀವು ಯಾವ ತರ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಆ ತರ ಎಲ್ಲಾನು ಚೆಕ್ ಮಾಡಕ್ ಆಗೋದಿಲ್ಲ. ಸೊ ಇಲ್ಲೂ ಕೂಡ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 3 ಕೇಸಸ್ ಅಲ್ಲಿ ಅಪ್ರೋಚ್ ಮಾಡಬೇಕು. ಯಾವ 3 ಕೇಸಸ್ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ, ಲೆಸ್ ದ್ಯಾನ್ 1, ಗ್ರೇಟರ್ ದ್ಯಾನ್ 1, ಈಕ್ವಲ್ ಟು 1. ಫಸ್ಟ್ ಕೇಸ್ 1 ಫಸ್ಟ್ ಏನ್ ಮಾಡೋಣ, ಲೆಟ್ ಸೊಲ್ಯೂಷನ್ ಅಂತ ಬರೆದು ಲೆಟ್ ಎಕ್ಸ್ ಸಿ ಅಂತಾನೆ ತಗೊಳ್ಳಿ, ಸಿ ಬಿಲಾಂಗ್ಸ್ ಟು R. C is the real number belongs to R ಅಂತ ತಗೊಳ್ಳೋಣ. ಈಗ ಫಸ್ಟ್ ಕೇಸ್ 1 ಅಂತ ತಗೊಂಡ್ರೆ ಲೆಟ್ ಏನ್ ಬರೀಬಹುದು, C is less than 1 ಅಂತ ತಗೊಳ್ಳೋಣ. C is less than 1 ಅಂತ ಎಲ್ಲಾ ಪಾಯಿಂಟ್ ಅಲ್ಲೂ ನಾವು ಚೆಕ್ ಮಾಡಬೇಕು. ಹಾಗಾಗಿ 0, -1, -2 ಎಲ್ಲಾನು ಚೆಕ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಅದು ಕಂಟಿನ್ಯೂಸ್ ಆಗಿ ಆಗುತ್ತೆ. ಬಟ್ ಅದನ್ನ ನಾವು ಏನ್ ಮಾಡೋದು, ಜನರಲ್ ತಗೊಂಡಿದ್ದೀನಿ, ಸಿ ಬಿಲಾಂಗ್ಸ್ ಟು R ಅಂತ ತಗೊಂಡಿದೀವಿ. ಇಲ್ಲಿ ಫಸ್ಟ್ ಸಿ ಇಸ್ ಲೆಸ್ ದ್ಯಾನ್ 1. ಸಿ ಇಸ್ ಲೆಸ್ ದ್ಯಾನ್ 1 ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ಸೇರ್ಕೊಡುತ್ತೆ, 0 ಸೇರ್ಕೊಡುತ್ತೆ, -1, -2, -3 ಡೆಸಿಮಲ್ ಅಲ್ಲಿ ಇರೋ ಇರಾಷನಲ್ ನಂಬರ್ ಎಲ್ಲ ಕೂಡ ಇನ್ಕ್ಲೂಡಿಂಗ್ ಆಗ್ಬಿಡುತ್ತೆ. ಸೊ ಇನ್ ಜನರಲ್ ಚೆಕ್ ಮಾಡ್ತಾ ಇರೋದು ನಾನು ಸಿ ಲೆಸ್ ದ್ಯಾನ್ 1. ನೋಡಿ ಸಿ ಲೆಸ್ ದ್ಯಾನ್ 1 ಫಸ್ಟ್ ಈಗ ನಾನು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಲಿಮಿಟ್ ಆಫ್ ದ ಫಂಕ್ಷನ್ಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ಸ್ ಗೆ ಈಕ್ವಲ್ ಆಗುತ್ತಾ ಅಂತ ನೋಡ್ಬೇಕಾಗುತ್ತೆ. ಈಗ ಫಸ್ಟ್ ಸಿ ಲೆಸ್ ದ್ಯಾನ್ 1 ಅಂದ್ರೆ ನೀವು ಎಕ್ಸ್ ಲೆಸ್ ದ್ಯಾನ್ 1 ಅಲ್ಲಿ ಫಂಕ್ಷನ್ ಯಾವ್ದು ಅಂತ ನೋಡ್ಬೇಕು. ಎಕ್ಸ್ ಲೆಸ್ ದ್ಯಾನ್ 1 ಅಲ್ಲಿ ಫಂಕ್ಷನ್ ಯಾವ್ದು, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಯಾವ್ದು ತಗೋಬೇಕಾಗುತ್ತೆ, ನಾನಿಲ್ಲಿ ಎಕ್ಸ್ ಪ್ಲಸ್ 2 ತಗೋಬೇಕಾಗುತ್ತೆ. ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಮೇಲ್ಗಡೆ ಇರೋದನ್ನ ಫಸ್ಟ್ ತಗೋಬಿಡೋದು ಕೇಸ್ 1 ಅಲ್ಲಿ, ಕೇಸ್ 2 ನಲ್ಲಿ ಕೆಳಗಡೆ ಇರೋ ಫಂಕ್ಷನ್ ತಗೊಳ್ಳೋದು. ಆ ತರ ಮಾಡಬೇಡಿ.
ಸಿ ಲೆಸ್ ದ್ಯಾನ್ 1 ಅಂದ್ರೆ ವಿ ಹ್ಯಾವ್ ಟು ಚೆಕ್ ಅಬ್ಸರ್ವ್ ದ ಫಂಕ್ಷನ್ ಎಕ್ಸ್ ಲೆಸ್ ದ್ಯಾನ್ 1. ಎಕ್ಸ್ ಲೆಸ್ ದ್ಯಾನ್ 1 ಅಲ್ಲಿ ಫಂಕ್ಷನ್ ಯಾವ್ದು ಅಂತ ತಗೋಬೇಕು. ಸೊ ಅದಕ್ಕೆ ಇವಾಗ ಸಿ ಲೆಸ್ ದ್ಯಾನ್ 1 ಅಲ್ಲಿ ಅದೆರಡು ಕೂಡ ಸೇಮ್ ಆಗಿರುತ್ತೆ. ಸಿ ಲೆಸ್ ದ್ಯಾನ್ 1 ಅಂದ್ರೆ ಎಕ್ಸ್ ಲೆಸ್ ದ್ಯಾನ್ 1 ಅಲ್ಲಿ ಫಂಕ್ಷನ್ ಯಾವ್ದು. ಯಾಕೆಂದ್ರೆ ನಾವು ಲಿಮಿಟ್ ಚೆಕ್ ಮಾಡ್ಬೇಕಿದ್ರೆ ಫಂಕ್ಷನ್ ಬೇಕಾಗುತ್ತೆ. ಫಂಕ್ಷನ್ ಮೊದಲು ನೀವು ತಗೊಬಿಡ್ಬೇಕು. ಈಗ ಯಾವ ಪಾಯಿಂಟ್ ಅಲ್ಲಿ ಚೆಕ್ ಮಾಡಬೇಕು? ಸಿ ಹೌದಲ್ಲ, ನಮ್ಮ ಪಾಯಿಂಟ್ ಸಿ ಇಲ್ಲಿ ಸಿ ತಗೋತೀರಾ, ಅಪ್ಲೈ ಮಾಡಿದ್ರೆ ಎಕ್ಸ್ ಪ್ಲಸ್ ಟು ಸಿ ಪ್ಲಸ್ ಟು ಬರುತ್ತೆ. ಇದು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಈಗ ಲಿಮಿಟ್ ಚೆಕ್ ಮಾಡ್ತೀರಾ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್. ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂದ್ರೆ ಯಾವ ತಗೋಬೇಕು? ಇಲ್ಲಿ ತಗೊಂಡಿರ್ತೀರಾ ನೀವು, ಇದನ್ನೇ ತಗೋಬೇಕು. ಲೆಸ್ ದ್ಯಾನ್ 1 ಅಲ್ಲಿ ಯಾವ ತಗೊಂಡಿರ್ತೀರ ಅದನ್ನ ಎಕ್ಸ್ ಪ್ಲಸ್ ಟು. ಈಗಲೂ ಕೂಡ ನೀವು ರಿಪ್ಲೇಸ್ ಮಾಡಿದ್ರೆ ಸಿ ನ ಸಿ ಪ್ಲಸ್ ಟು ಬರುತ್ತೆ. ಸೊ ಹಾಗಾಗಿ ವ್ಯಾಲ್ಯೂ ಮತ್ತೆ ಲಿಮಿಟ್ ಎರಡು ಈಕ್ವಲ್ ಆಯ್ತು. ಸೊ ದೇರ್ ಫೋರ್ ಏನ್ ಬರೀಬಹುದು? ಎಫ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ಸಿ ಲೆಸ್ ದ್ಯಾನ್ 1 ಅಂತ ಬರೀಬಹುದು. ಫಾರ್ ಆಲ್ ಸಿ ಲೆಸ್ ದ್ಯಾನ್ 1 ಅಂತ. ಹಾಗಾದ್ರೆ ಲೆಸ್ ದ್ಯಾನ್ 1 ಅಲ್ಲಿ ಎಲ್ಲಾ ಪಾಯಿಂಟ್ ಅಲ್ಲೂ ಇದು ಕಂಟಿನ್ಯೂಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಕೇಸ್ 2 ತಗೋತೀರಾ. ಕೇಸ್ 2 ತಗೊಂಡಾಗ ಏನ್ ಮಾಡ್ತೀವಿ? ಸಿ ಲೆಸ್ ದ್ಯಾನ್ 1 ಸಿ ಗ್ರೇಟರ್ ದ್ಯಾನ್ 1 ಅಂತ ತಗೊಳ್ಳೋದು. ಸಿ ಗ್ರೇಟರ್ ದ್ಯಾನ್ 1 ಇದು ಆಲ್ರೆಡಿ ಬರ್ಬಿಟ್ಟಿದ್ರೆ ಬಿಡಿ, ಸಿ ಬಿಲಾಂಗ್ಸ್ ಟು ಆರ್ ಅಂತ. ಸಿ ಗ್ರೇಟರ್ ದ್ಯಾನ್ 1 ಅಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತಾ? ಈಗ ನೀವು ಸಿ ಲೆಸ್ ದ್ಯಾನ್ 1 ಅಂದ್ರೆ ಫಂಕ್ಷನ್ ಬೇಕು ನಮ್ಗೆ. ಸಿ ಗ್ರೇಟರ್ ದ್ಯಾನ್ 1 ಅಲ್ವಾ? ಎಕ್ಸ್ ಗ್ರೇಟರ್ ದ್ಯಾನ್ 1 ಅಲ್ಲಿ ಫಂಕ್ಷನ್ ಯಾವ್ದು ನೋಡ್ಕೋಬೇಕು. ಹಾಗಾಗಿ ಎಫ್ ಆಫ್ ಎಕ್ಸ್ ಈಕ್ವಲ್ ಏನ್ ಕೊಟ್ಟಿದ್ದಾನೆ? ಎಕ್ಸ್ ಮೈನಸ್ 2 ಕೊಟ್ಟಿದ್ದಾನೆ. ವ್ಯಾಲ್ಯೂ ಚೆಕ್ ಮಾಡಿ. ಸಿ ತಗೋತೀರಾ. ಸಿ ಅಂದ್ರೆ ಏನಾಗುತ್ತೆ? ಸಿ ಮೈನಸ್ 2. ಸಿ ಗ್ರೇಟರ್ ದ್ಯಾನ್ 1 ಅಂದ್ರೆ 1 ನ ಬಿಟ್ಟು ಮುಳಿದ್ರೆ ಎಲ್ಲ ಮುಂದೆ ಬರೋಂತ 2, 3, 4, 5 ಎಲ್ಲಿವರೆಗೂ ತಗೋತೀರಾ ಅಲ್ಲಿವರೆಗೂ ಇದೇ ಫಂಕ್ಷನ್ ಅಂತ. ಸಿ ಎಲ್ಲಾ ಪಾಯಿಂಟ್ ಅಲ್ಲೂ ಚೆಕ್ ಮಾಡ್ತಿದೀವಿ ಅಂತ ಅರ್ಥ ಇದೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಎಕ್ಸ್ ಮೈನಸ್ 2 ಎಫ್ ಆಫ್ ಸಿ ಮೈನಸ್ 2 ಬರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಚೆಕ್ ಮಾಡ್ತೀರಾ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂದ್ರೆ ಯಾವುದು? ಎಕ್ಸ್ ಮೈನಸ್ 2. ಸೊ ರೀಪ್ಲೇಸ್ ಮಾಡಿ, ಲಿಮಿಟ್ ನ ಡ್ರಾಪ್ ಮಾಡಿ, ಎಕ್ಸ್ ಗೆ ಸಿ ನ ರೀಪ್ಲೇಸ್ ಮಾಡಿ, ಸಿ ಮೈನಸ್ 2 ಬಂತು. ನೋಡಿ, ಎರಡು ಕೂಡ ಸೇಮ್ ಬರ್ತದೆ. ಇಲ್ಲೂ ಕೂಡ ಎರಡು ಸೇಮ್ ಬರ್ತದೆ. ಸೊ ದೇರ್ ಫೋರ್ ಏನಂತ ಬರೀಬಹುದು ನಾವಿಲ್ಲಿ? ಎಫ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ಸಿ ಗ್ರೇಟರ್ ದ್ಯಾನ್ 1 ಅಂತ ಬರೀಬಹುದು. ಎಫ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ಸಿ ಗ್ರೇಟರ್ ದ್ಯಾನ್ 1. ಸೊ ಹಾಗಾಗಿ ಲೆಸ್ ದ್ಯಾನ್ 1 ಅಲ್ಲೂ ಕಂಟಿನ್ಯೂಸ್ ಆಗಿದೆ, ಗ್ರೇಟರ್ ದ್ಯಾನ್ 1 ಅಲ್ಲೂ ಕಂಟಿನ್ಯೂಸ್ ಆಗಿದೆ. ಈಗ ಈ ತರ ಇತ್ತು ಫಂಕ್ಷನ್, ಹೌದಲ್ವಾ? ಸೊ ಇಲ್ಲಿ 1 ಇದು ಎಕ್ಸ್ ಈಕ್ವಲ್ ಟು 1 ಇದು. ಸೊ ಇದು ಎಕ್ಸ್ ಲೆಸ್ ದ್ಯಾನ್ 1, ಇದು ಎಕ್ಸ್ ಗ್ರೇಟರ್ ದ್ಯಾನ್ 1. ಈ ಕಡೆ ಎಲ್ಲಾ ಪಾಯಿಂಟ್ ಅಲ್ಲೂ ಕಂಟಿನ್ಯೂಸ್ ಆಯ್ತು. ಕೇಸ್ 1 ಅಲ್ಲಿ ನೀವು ಕೇಸ್ 1 ಅಲ್ಲಿ ಲೆಸ್ ದ್ಯಾನ್ 1 ತಗೋಬೇಕು ಅಂತ ಏನಿಲ್ಲ, ಗ್ರೇಟರ್ ದ್ಯಾನ್ 1 ಇಲ್ಲೇ ತಗೊಂಡು ಇದ್ ಬೇಕಾದ್ರೆ ಅಲ್ಲಿ ಬೇಕಾದ್ರೂ ಮಾಡಬಹುದು. ಇದನ್ನ ಈ ಕಡೆ ಎಲ್ಲಾ ಪಾಯಿಂಟ್ ಅಲ್ಲೂ ಸರಿ ಆಯ್ತು, ಈ ಕಡೆ ಎಲ್ಲಾ ಪಾಯಿಂಟ್ ಅಲ್ಲೂ ಸರಿಯಾಗಿದೆ, ಕಂಟಿನ್ಯೂಸ್ ಆಗಿದೆ. ಹಾಗಾದ್ರೆ ನಿಮ್ಗೆ ಯಾವ ಪಾಯಿಂಟ್ ಉಳ್ಕೊಂಡಿದ್ದೀನಿ 1 ನಲ್ಲಿ ನಾವು ಚೆಕ್ ಮಾಡಿಲ್ಲ. ಬಟ್ ಎಕ್ಸ್ ಈಕ್ವಲ್ ಟು 1 ಅಲ್ಲಿ ಕೇಸ್ 3 ಚೆಕ್ ಮಾಡ್ಬೇಕಾಗುತ್ತೆ, ಅದು ಕಂಟಿನ್ಯೂಸ್ ಆಗುತ್ತಾ ಇಲ್ವಾ ಅಂತ ನೋಡಿ. ಈಗ ಸೊ ಅಲ್ಲಿಗೆ ಬಂದಾಗ ಏನಾಗುತ್ತೆ ಅಂತ ನೋಡಿದಾಗ, ಅಟ್ ಕೇಸ್ 3 ತಗೋತೀರಾ. ಅಟ್ ಎಕ್ಸ್ ಈಕ್ವಲ್ ಟು ಅಟ್ ಸಿ ಈಕ್ವಲ್ ಟು 1 ಅಂತ. ಸಿ ಬಿಲಾಂಗ್ಸ್ ಟು ಆರ್ ಅಂತ ತಗೊಂಡಿರ್ತೀರ. ಸಿ ಈಕ್ವಲ್ ಟು 1 ಅಂದ್ರೆ ಎಕ್ಸ್ ಈಕ್ವಲ್ ಟು 1 ಅಲ್ಲಿ ಫಂಕ್ಷನ್ ಯಾವ್ದು ಅಂತ ನೋಡ್ಬೇಕು ನೀವು. ಎಕ್ಸ್ ಈಕ್ವಲ್ ಟು 1 ಅಲ್ಲಿ ಫಂಕ್ಷನ್ ಯಾವ್ದು? ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ಕೇಸ್ 1 ಅಲ್ಲಿ ಲೆಸ್ ದ್ಯಾನ್ 1, ಕೇಸ್ 2 ನಲ್ಲಿ ಗ್ರೇಟರ್ ದ್ಯಾನ್ 1, ಕೇಸ್ 3 ನಲ್ಲಿ ಅಟ್ ಎಕ್ಸ್ ಈಕ್ವಲ್ ಟು 1, ಅಟ್ ಸಿ ಈಕ್ವಲ್ ಟು 1 ಅಂತ. ಸಿ ಈಕ್ವಲ್ ಟು 1 ಇದ್ದಾಗ ಎಕ್ಸ್ ಈಕ್ವಲ್ ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಈಕ್ವಲ್ ಇಲ್ಲಿದೆ. ಇನ್ ಕೇಸ್ ಈಕ್ವಲ್ ಇಲ್ಲಿದ್ರೆ ಆ ಫಂಕ್ಷನ್ ಇದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2, ಸಿ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 1 ಅಲ್ಲಿ ಎಕ್ಸ್ ಪ್ಲಸ್ 2, ಹಾಗೆ ಸಿ ಈಕ್ವಲ್ ಟು 1 ಅಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸಿ ಪ್ಲಸ್ 2 ಎಕ್ಸ್ ಪ್ಲಸ್ 2 ತಗೋತೀರಾ. ಈಗ ವ್ಯಾಲ್ಯೂ ಇಲ್ಲಿ ಬಂದಾಗ ವ್ಯಾಲ್ಯೂನ ಸಿ ಏನ್ ಅಪ್ಲೈ ಮಾಡ್ತೀರಾ? ಯಾವ ಪಾಯಿಂಟ್ ಅನ್ನ ಚೆಕ್ ಮಾಡ್ತಾ ಇರ್ತೀವಿ? ಸಿ ಗ್ರೇಟರ್ ದ್ಯಾನ್ 1 ಅಲ್ವಾ, ಸಿ ನೇ ಅಪ್ಲೈ ಮಾಡ್ತೀವಿ. ಇಲ್ಲಿ ಸಿ ಅಂದ್ರೆ ಎಷ್ಟು? 1. ಸೊ ಹಾಗಾಗಿ 1 ಅಲ್ಲಿ ಚೆಕ್ ಮಾಡಬೇಕು. 1 ಅಲ್ಲಿ ಏನ್ ಬರುತ್ತೆ? 1 ಪ್ಲಸ್ 2 3 ಬರುತ್ತೆ. ಇದು ಇಂಪಾರ್ಟೆಂಟ್. ಅಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲ, ಸಿ ಅನ್ನೋದು ಇಸ್ ದ ರಿಯಲ್ ನಂಬರ್ ಇಸ್ ಗ್ರೇಟರ್ ದ್ಯಾನ್ 1. ಕೇಸ್ 2 ನಲ್ಲಿ, ಕೇಸ್ 1 ಅಲ್ಲಿ ಸಿ ಇಸ್ ಎ ರಿಯಲ್ ನಂಬರ್ ಲೆಸ್ ದ್ಯಾನ್ 1. ಇಲ್ಲೇನು ಕೇಸ್ 3 ನಲ್ಲಿ ಸಿ ಇಸ್ ದ ರಿಯಲ್ ನಂಬರ್ ಇಸ್ ಈಕ್ವಲ್ ಟು 1. ಹಾಗಾಗಿ ಎಕ್ಸ್ ಈಕ್ವಲ್ ಟು 1 ತಗೋತೀರ ನೀವು. ಈಗ ನಿಮ್ಗೆ ಇಲ್ಲಿ ಲಿಮಿಟ್ ಚೆಕ್ ಮಾಡ್ಬೇಕಿದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಡೈರೆಕ್ಟ್ ಆಗಿ ಒಂದೇ ಫಂಕ್ಷನ್ ಸಿಗುತ್ತೆ, ಇಲ್ಲಿ 2 ಫಂಕ್ಷನ್ಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೈಬರ್ಹುಡ್ ಪಾಯಿಂಟ್ ಅಲ್ಲಿ ಫಂಕ್ಷನ್ ಚೇಂಜ್ ಆಗ್ತಿದೆ. ವೆರಿ ಕ್ಲೋಸ್ ಟು ಎಲ್ ಎಚ್ ಎಲ್ ಅಂದ್ರೆ ಎಂತ ಹೋಗ್ತೀರಾ? ಎಕ್ಸ್ ಈಸ್ ಅಪ್ರೋಚಸ್ ಟು 1 ಬಟ್ ಇಟ್ ಈಸ್ ಲೆಫ್ಟ್ ಸೈಡ್ ಆಫ್ 1 ಅಂತ. ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಎಕ್ಸ್ ಈಸ್ ಅಪ್ರೋಚಸ್ ಟು 1 ಇಯರ್ ಆಲ್ಸೋ ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಬಟ್ ಇಟ್ ಈಸ್ ರೈಟ್ ಸೈಡ್ ಆಫ್ 1 ಅಂತ ತಗೋತೀವಿ. ಸೊ ಹಾಗಾಗಿ ನಿಮಗೆ ಸಿ ಈಕ್ವಲ್ ಟು 1 ಬಂದಾಗ ಫಂಕ್ಷನ್ ಚೇಂಜ್ ಆಗುತ್ತೆ. ಲೆಸ್ ದ್ಯಾನ್ 1 ಅಲ್ಲಿ ಬೇರೆ ಫಂಕ್ಷನ್, ಗ್ರೇಟರ್ ದ್ಯಾನ್ 1 ಅಲ್ಲಿ ಫಂಕ್ಷನ್ ಚೇಂಜ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಮಾತ್ರ ನೀವು
ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಎರಡನ್ನೂ ಚೆಕ್ ಮಾಡಬೇಕು. ಕೇಸ್ 3 ನಲ್ಲಿ. ಕೇಸ್ 1 ನಲ್ಲಿ ಆಗಲ್ಲ ನಿಮ್ಗೆ. ನೋಡಿ ಕೇಸ್ 1 ನಲ್ಲಿ ನಿಮ್ಗೆ ಈ ಕಡೆ ಬಂದಾಗ ಫಂಕ್ಷನ್ ಯಾವುದು x+2 ನ ನೀವು ಯಾವುದೇ ತಗೊಂಡ್ರು ಕೂಡ x+2 ನೇ ಬರೋದು. ಹಾಗಾಗಿ ಒಂದೇ ಫಂಕ್ಷನ್. x ಗ್ರೇಟರ್ ದ್ಯಾನ್ 1 ಅಲ್ಲಿ ಫಂಕ್ಷನ್ ಒಂದೇ ಫಂಕ್ಷನ್. ನೀವು ಈ ಕಡೆ ಎಲ್ಲಿವರೆಗೂ ಹೋದ್ರು ನಿಮ್ಗೆ ಒಂದೇ ಫಂಕ್ಷನ್. ನೈಬರ್ಹುಡ್ ಪಾಯಿಂಟ್ ಅಲ್ಲಿ ಚೇಂಜ್ ಆಗ್ತಾ ಇರ್ತೀರ ಫಂಕ್ಷನ್. ಕೇಸ್ 3 ನಲ್ಲಿ ಮಾತ್ರ ನಿಮ್ಗೆ 1 ಗೆ ಬಂದಾಗ ನೈಬರ್ಹುಡ್ ಪಾಯಿಂಟ್ ಅಲ್ಲಿ ನಾವು ಫಂಕ್ಷನ್ ಚೇಂಜ್ ಆಗ್ತಾ ಇದೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ x+2 ಆದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ಯಾವ್ದು ಬರುತ್ತೆ x-2 ಆಗ್ತಾ ಇರುತ್ತೆ ನಿಮ್ಗೆ. x-2 ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕೇಸ್ 3 ನಲ್ಲಿ ನೀವು ಏನ್ ಮಾಡ್ಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ನ ಚೇಂಜ್ ಮಾಡಬೇಕಾಗುತ್ತೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೋತೀರಾ ನೋಡಿ. ಲಿಮಿಟ್ ಏನ್ ತಗೋತೀರಾ, x ಟೆನ್ಸ್ ಟು ಇಲ್ಲಿ c ಅಂತ ತಗೋತೀರಾ. ಇಲ್ಲಿ c ಅಂದ್ರೆ ಏನು 1 ಇದು f(x) ಅಥವಾ c ಮೈನಸ್ ಅಂತ ಬರೀಬಹುದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ. ಸೊ ನೋಡಿ ಈಗ ಏನ್ ಬರುತ್ತೆ, ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ x ಟೆನ್ಸ್ ಟು 1 ಮೈನಸ್ ಅಂದ್ರೆ 1 ಅಂತಾನೆ ಅರ್ಥ, -1 ಅಂತ ತಗೋಬೇಡಿ ನೀವು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿದ್ರೇನು, ಇದು ಈ ಕಡೆ ಲೆಸ್ ದ್ಯಾನ್ 1 ಅಲ್ಲಿ ಫಂಕ್ಷನ್ ಯಾವುದು ಅಂತ ನೋಡ್ಬೇಕಷ್ಟೇ. ಸೊ ದಟ್ ಈಸ್ x+2. ಸೊ ಹಾಗಾಗಿ ನೀವು ರೀಪ್ಲೇಸ್ ಮಾಡಿ 1 ನ, ಹಾಗಾಗಿ ಆನ್ಸರ್ 3 ಬರುತ್ತೆ. ರೈಟ್ ಹ್ಯಾಂಡ್ ಲಿಮಿಟ್ ತಗೋತೀರಾ. ರೈಟ್ ಹ್ಯಾಂಡ್ ಲಿಮಿಟ್ x ಟೆನ್ಸ್ ಟು 1+ ಅಂತ ಬರೀತೀವಿ ನಾವು f(x). ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ x ಟೆನ್ಸ್ ಟು 1+1 ಈಸ್ 1 ಅಂತಾನೆ ಅರ್ಥ. ಸೊ f(x) ಅಂದ್ರೆ ನೋಡಿ RHL ಅಂದ್ರೆ ಗ್ರೇಟರ್ ದ್ಯಾನ್ 1 ಅಂತ, LHL ಅಂದ್ರೆ ಲೆಸ್ ದ್ಯಾನ್ 1 ಅಂತ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ 1 ಅಲ್ಲಿ ಚೆಕ್ ಮಾಡ್ತಾ ಇರ್ತೀರಾ. ಗ್ರೇಟರ್ ದ್ಯಾನ್ 1 ಅಲ್ಲಿ ಫಂಕ್ಷನ್ ಯಾವುದು x-2. ಅಗೇನ್